Hi my dear students, welcome back to my channel. So ಇವತ್ತಿನ ವಿಡಿಯೋ ಸೀರೀಸ್ ನಲ್ಲಿ ಸೈನ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದೀನಿ. ಪ್ರಾಕ್ಟೀಸ್ ಪೇಪರ್ ಅಂತ ಆದ್ರೂ ಹೇಳ್ಬೋದು. ಸೊ ಈ ಒಂದು ಕಂಪ್ಲೀಟ್ ಪೇಪರ್ ನಾನು ಇವತ್ತು ಏನ್ ಸಾಲ್ವ್ ಮಾಡ್ತಾ ಇದೀನಿ, ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್ ಪ್ರಿಪೇರ್ಡ್ ಬೈ ದ ಡಿಪಾರ್ಟ್ಮೆಂಟ್. ಓಕೆ, ಸೊ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಬಂದಿರೋದನ್ನ ನಾನು ಶೇರ್ ಮಾಡಿದೀನಿ ನನ್ನ ಚಾನೆಲ್ ಅಲ್ಲಿ. ಯಾವ್ಯಾವ ಲೆಸನ್ಗೆ ಎಷ್ಟು ವೇಟೇಜ್ ಇದೆ, ಫಿಸಿಕ್ಸ್ಗೆ ಎಷ್ಟು ವೇಟೇಜ್ ಇದೆ, ಕೆಮಿಸ್ಟ್ರಿಗೆ ಎಷ್ಟು ವೇಟೇಜ್ ಇದೆ, ಈ ರೀತಿ ಎಲ್ಲಾ ಒಂದು ಕಂಟೆಂಟ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತಾನೆ ಬಂದಿದ್ದೀನಿ. ನಿಮ್ಮ ಒಂದು ಡೇಟ್ ಸ್ಕೆಡ್ಯೂಲ್ ಆಗಕ್ ಮುಂಚೆಯಿಂದಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾನೆ ಬಂದಿದ್ದೀನಿ. ಸೊ ಈ ಪ್ರಾಕ್ಟೀಸ್ ಪೇಪರ್ಸ್ ನ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗುತ್ತೆ, ಟೈಮ್ ಸೇವ್ ಮಾಡಬಹುದು ನೀವು, ಆಯ್ತಾ. ಹಾಗೂ ಆನ್ಸರ್ಸ್ ನ OMR ಅಲ್ಲಿ ಮಾರ್ಕ್ ಮಾಡುವಾಗ ನೀವು ಯಾವುದೇ ಒಂದು ಭಯ ಇಲ್ಲದೆ ಕಾನ್ಫಿಡೆಂಟ್ ಆಗಿ ಮಾರ್ಕ್ ಮಾಡಬಹುದು. ಸೊ ಆಲ್ರೆಡಿ 2 ಮಾಡೆಲ್ ಪೇಪರ್ ಬೋರ್ಡ್ ಇಂದ ರಿಲೀಸ್ ಆಗಿರುವಂತ ಪೇಪರ್ ನ ಸಾಲ್ವ್ ಮಾಡಿ ತೋರಿಸಿದೀನಿ. ಜೊತೆಗೆ 3 ಪ್ರಾಕ್ಟೀಸ್ ಪೇಪರ್ ಕೂಡ ನಾನು ನಿಮ್ಗೆ ಸಾಲ್ವ್ ಮಾಡಿ ತೋರಿಸಿದೀನಿ. ದಿಸ್ ಇಸ್ ದ 4th ಪೇಪರ್. ಸೊ 4th ಪೇಪರ್ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಇದೆ, ಯಾವ ರೀತಿ ಇದನ್ನ ನೀವು ಸಾಲ್ವ್ ಮಾಡಬಹುದು, ಕ್ವಶನ್ಸ್ ಅನ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ಈ ಕಾನ್ಸೆಪ್ಟ್ ಎಲ್ಲ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಇದೆಲ್ಲ 100% ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್. ಬಿಕಾಸ್ ಯಾವ ಕಾನ್ಸೆಪ್ಟ್ ನಾನು ನಿಮ್ಗೆ ಕ್ವಶನ್ ಪೇಪರ್ ನಲ್ಲಿ ಪ್ರಾಕ್ಟೀಸ್ ಪೇಪರ್ಸ್ ಅಲ್ಲಿ ಹೇಳಿದ್ದೀನಿ, ಸೊ ಆ ಕಾನ್ಸೆಪ್ಟ್ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೆ ಈ ಕ್ವಶನ್ಸ್ ನ ಯಾವ ರೀತಿ ಅನಲೈಸ್ ಮಾಡಬಹುದು ಅಂತ ನೀವು ತಿಳ್ಕೊಳ್ತಾ, ಸೊ ಇದಕ್ಕೆ ಆನ್ಸರ್ ಕೂಡ ನೀವು ಮಾಡೋಕೆ ಪ್ರಯತ್ನ ಪಡಿ. ನಾನು ಕೂಡ ಇದರ ಆನ್ಸರ್ಸ್ ಏನು ಅಂತ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಅನ್ನ ನೋಡ್ತಾ ಬರೋಣ. ನೋಡಿ, ದ ನೇಚರ್ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್ ಪ್ರೆಸೆಂಟ್ ಇನ್ ದ ಟೂತ್ ಇನಾಮಲ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಈ ಕ್ಯಾಲ್ಸಿಯಂ ಫಾಸ್ಫೇಟ್ ನಿಮ್ಮ ಒಂದು ಮೌತ್ ಅಲ್ಲಿ ಇರುತ್ತೆ, ಒಂದು ಕ್ರೋನ್ ಏರಿಯಾದಲ್ಲಿ ಇರುತ್ತೆ. ಸೊ ಇದರ ಒಂದು ನೇಚರ್ ಏನು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಈ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನೋದು ಒಂದು ಹಾರ್ಡ್ ಸಬ್ಸ್ಟೆನ್ಸ್, ನಿಮ್ಮ ಮೌತ್ ಅಲ್ಲಿ ಇರುವಂತ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಅದು ಹಾರ್ಡ್ ಆಗಿದ್ರೂ ಕೂಡ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಈ ಮೈಕ್ರೋ ಆರ್ಗಾನಿಸಮ್ ರಿಯಾಕ್ಷನ್ ನಿಮ್ಮ ಮೌತ್ ಅಲ್ಲಿ ಆಗುತ್ತೆ, ಅದರಿಂದ ಏನಾಗುತ್ತೆ ಈ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಮೆಲ್ಟ್ ಆಗ್ಬಿಡುತ್ತೆ. ಓಕೆ, ಸೊ ಈ ಒಂದು ಕ್ಯಾಲ್ಸಿಯಂ ಫಾಸ್ಫೇಟ್ ಏನಾಗಿದೆ ಅಂತಂದ್ರೆ ಆಪ್ಷನ್ಸ್ ನೋಡಿ ಏನಿದೆ ಅಂತ, ಬೇಸಿಕ್, ಅಂಫುಟರಿಕ್, ಆಸಿಡಿಕ್, ನ್ಯೂಟ್ರಲ್ ಅಂತ ಕೇಳ್ತಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನು ಅಂತಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಇಸ್ ಬೇಸಿಕ್ ಇನ್ ನೇಚರ್. ಅದು ಬೇಸಿಕ್ ನೇಚರ್ ಅಲ್ಲಿ ಇದೆ. ಓಕೆ, ಸೊ ಬೇಸಿಕ್ ನೇಚರ್ ಆಗಿರೋದ್ರಿಂದ ಏನಾಗುತ್ತೆ, ಆಸಿಡಿಟಿ ಇನ್ಕ್ರೀಸ್ ಆದಾಗ ನಿಮ್ಮ ಮೌತ್ ಅಲ್ಲಿ ಏನಾಗುತ್ತೆ, ಈಸಿಯಾಗಿ ಅದು ಡಿಸಾಲ್ವ್ ಆಗ್ಬಿಡುತ್ತೆ. ಓಕೆ, ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಎ. Option A is the right answer, that is basic in nature. The nature of calcium phosphate present in the tooth enamel is basic in nature. So option A is the right answer. So second question ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, when a bee stings immediately a paste of lime is put on a sting. Why ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಯಾವುದೋ ಒಂದು ಒಂದು ಹುಳ ನಿಮಗೆ ಕಚ್ಚಿದಾಗ ಏನಾಗುತ್ತೆ, ನೀವು ಅದ್ರ ಮೇಲೆ ಲೈಮ್ ಪೇಸ್ಟ್ ನ ಅಪ್ಲೈ ಮಾಡ್ತಾ ಇದ್ರೆ, ಯಾಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಬೀ ಸ್ಟಿಂಗ್ ಈಸ್ ಮೇಡ್ ಅಪ್ ಆಫ್ ಬೇಸ್ ಅಂತ ಒಂದು ಆಪ್ಷನ್ ಹೇಳ್ತಾ ಇದೆ. ಸೊ ಬೀ ಸ್ಟಿಂಗ್ ಬೇಸ್ ಇಂದ ಮಾಡಿದಿದ್ರೆ ನಿಮ್ಗೆ ಖಂಡಿತ ಇರಿಟೇಷನ್ ಅಂತೂ ಆಗ್ತಿರ್ಲಿಲ್ಲ. ಸೊ ಫಸ್ಟ್ ಆಪ್ಷನ್ ತಗೊಳ್ಳೋದು ಬೇಡ. ಸೊ ಸೆಕೆಂಡ್ ಆಪ್ಷನ್ ನೋಡಿ, ಬೀ ಸ್ಟಿಂಗ್ ಕಂಟೈನ್ ಆಸಿಡ್ ಕಾಲ್ಡ್ ಫಾರ್ಮಿಕ್ ಆಸಿಡ್, ಇಟ್ ಗೆಟ್ಸ್ ನ್ಯೂಟ್ರಲೈಸ್ಡ್ ವಿತ್ ದ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತಾ ಇದೆ. ಅಂದ್ರೆ ಬೀ ಸ್ಟಿಂಗ್ ಅಲ್ಲಿ ಏನಿದೆ, ಫಾರ್ಮಿಕ್ ಆಸಿಡ್ ಇದೆ. ಸೊ ಅದನ್ನ ನೀವು ಏನ್ ಮಾಡಬೇಕು, ನ್ಯೂಟ್ರಲೈಸ್ ಮಾಡಕ್ಕೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನು ಅಂದ್ರೆ ನೋಡಿ, ಇಲ್ಲಿರುವ ಲೈಮ್, ಈ ಲೈಮ್ ಏನಿದೆ, ಈ ಲೈಮ್ ಅನ್ನ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. CaO ಅಂತಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಅರ್ಥ. ಸೊ ನಾವೇನ್ ಮಾಡ್ತಾ ಇದೀವಿ, ಈ ಬೀ ಸ್ಟಿಂಗ್ ಅಲ್ಲಿರುವಂತ ಒಂದು ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡಕ್ಕೋಸ್ಕರ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಥರ್ಡ್ ಆಪ್ಷನ್ ಏನ್ ಹೇಳ್ತಾ ಇದೆ ನೋಡಿ, ಬೀ ಸ್ಟಿಂಗ್ ಇಸ್ ಆಸಿಡಿಕ್ ಡ್ಯೂ ಟು ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಡಿಸೀಸ್ ನ್ಯೂಟ್ರಲೈಸ್ಡ್ ಅಂತ ಕೇಳ್ತಾ ಇದೆ. ಸೊ ಬೀ ಸ್ಟಿಂಗ್ ಅಲ್ಲಿರುವಂತ ಆಸಿಡ್ ಬಂದು HCl ಅಲ್ಲ, ತಪ್ಪು. ಓಕೆ, ಸೊ ಆಪ್ಷನ್ ಥರ್ಡ್ ಒನ್ ಕೂಡ ನಾವು ಸೆಲೆಕ್ಟ್ ಮಾಡೋಕ್ಕೆ ಆಗಲ್ಲ. ಇನ್ನು ಫೋರ್ತ್ ಆಪ್ಷನ್ ನೋಡಿದ್ರೆ ಆಲ್ ದ ಅಬವ್ ಅಂತ ಕೊಟ್ಟಿದ್ದಾರೆ. ಆಲ್ ದ ಅಬವ್ ಕೂಡ ನಾವು ತಗೊಳಕ್ಕೆ ಆಗಲ್ಲ, ಬಿಕಾಸ್ ನಮಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ದ pH ಸ್ಕೇಲ್ ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, pH ಸ್ಕೇಲ್ ನ ನಿಮ್ಮೆಲ್ರಿಗೂ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ pH ಸ್ಕೇಲ್ ಅನ್ನ ನೋಡೋದಾದ್ರೆ ಸ್ಟಾರ್ಟಿಂಗು 0 ಇಂದ ಶುರು ಆಗುತ್ತೆ. ಸೊ ಎಂಡಿಂಗ್ ಬಂದು 14 ವರೆಗೂ pH ಸ್ಕೇಲ್ ಇರುತ್ತೆ. ಸೊ ಈ pH ಸ್ಕೇಲ್ ಅಲ್ಲಿ ಮಿಡಲ್ ಅಲ್ಲಿ ಬರೋದು 7, ವ್ಯಾಲ್ಯೂ 7. ಸೊ 7 ಗಿಂತ ಬಿಲೋ ಇದ್ರೆ ಏನಾಗುತ್ತೆ, ಆಸಿಡಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ 7 ಗಿಂತ ಅಬವ್ ಇದ್ರೆ ಬೇಸಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ.
ಸೊ ಹಾಗಾದ್ರೆ 7 ಏನು? 7 ಈಸ್ ನಥಿಂಗ್ ಬಟ್ ದ ನ್ಯೂಟ್ರಲ್ ಸೊಲ್ಯೂಷನ್. ಸೊ pH ಸ್ಕೇಲ್ ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 14 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ. ಇದೆಲ್ಲಾನು ಕೂಡ ಏನು ಅಂತಂದ್ರೆ ಬೇಸ್ ಆಗಿರುತ್ತೆ. ಸೊ ನ್ಯೂಟ್ರಲ್ ಬಂದು ಆಪ್ಷನ್ ಬಿ 7 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಬಿಲಿಟಿ ಆಫ್ ಮೆಟಲ್ ಟು ಬಿ ಡ್ರಾನ್ ಇನ್ ಟು ಥಿನ್ ವೈರ್ ಈಸ್ ನೋನ್ ಆಸ್ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಾಪರ್ಟೀಸ್ ಆಫ್ ಮೆಟಲ್ ತುಂಬಾನೇ ಇಂಪಾರ್ಟೆಂಟ್, ನಾವು ನೆನ್ಪಿಟ್ಕೊಳ್ಬೇಕು. ಥಿನ್ ವೈರ್ ಪ್ರಾಪರ್ಟಿ ಕೇಳ್ತಾ ಇದ್ದಾರೆ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂತೂ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ಸೊನಾರಸಿಟಿ ಆಗಿರ್ಬೋದು, ಡಕ್ಟಿಲಿಟಿ ಆಗಿರ್ಬೋದು, ಅಥವಾ ಮ್ಯಾಲಿಬಿಲಿಟಿ ಆಗಿರ್ಬೋದು, ಕಂಡಕ್ಟಿವಿಟಿ ಆಗಿರ್ಬೋದು, ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್, ಇದೆಲ್ಲ ಪ್ರಾಪರ್ಟೀಸು ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಟ್ ಇಲ್ಲಿ ಕೇಳ್ತಾ ಇರೋದು ಮೆಟಲ್ಸ್ಗೆ ಥಿನ್ ವೈರ್ ಆಗುವಂಥ ಒಂದು ಎಬಿಲಿಟಿ ಇದೆ. ಆ ಎಬಿಲಿಟಿ ಏನು ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಡಕ್ಟಿಲಿಟಿ. ಹಾಗಾದ್ರೆ ಮ್ಯಾಲಿಬಿಲಿಟಿ ಅಂದರೆ ಏನು? ಮ್ಯಾಲಿಬಿಲಿಟಿ ಅಂತಂದರೆ ಮೆಟಲ್ಸ್ ಕಿನ್ ಬಿ ಬೀಟನ್ ಇಂಟು ಥಿನ್ ಶೀಟ್. ಥಿನ್ ಶೀಟ್ ಆಗಿ ಮಾಡುವಂಥ ಪ್ರಾಪರ್ಟಿನ ಮ್ಯಾಲಿಬಿಲಿಟಿ ಅಂತ ಹೇಳ್ತೀವಿ. ಸೊನೋರೆಸಿಟಿ ಅಂತಂದ್ರೆ ಸೌಂಡ್ ಪ್ರೊಡ್ಯೂಸ್ ಮಾಡೋದು. ಕಂಡಕ್ಟಿವಿಟಿ ಅಂತಂದ್ರೆ ಮೆಟಲ್ಸ್ ಏನ್ ಮಾಡುತ್ತೆ? ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಥಿನ್ ವೈರ್ ಪ್ರಾಪರ್ಟಿ ಬಂದು ಡಕ್ಟಿಲಿಟಿ. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗಿದೆ. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋದಾದ್ರೆ ನೋಡಿ, ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಬಂದು ಕಾಂಪೌಂಡ್ಸ್, ಮಿನರಲ್ಸ್, ಓರ್ಸ್, ಬೋತ್ ಮಿನರಲ್ಸ್ ಅಂಡ್ ಓರ್ಸ್ ಅಂತ ಕೊಟ್ಟಿದ್ದಾರೆ. ಈ ಕಾಂಪೌಂಡ್ ಅಂದ್ರೆ ಏನು? ಈ ಕಾಂಪೌಂಡ್ ಅಂತಂದ್ರೆ ಸೊ ದೇ ಆರ್ ದ ಒನ್ ವಿಚ್ ಒಬ್ಟೈನ್ ಬೈ ದ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್. ಯಾವಾಗ ಕೆಮಿಕಲ್ಸ್ ಕಂಬೈನ್ ಆಗುತ್ತೆ ಅವಾಗ ಏನಾಗುತ್ತೆ? ಕಾಂಪೌಂಡ್ಸ್ ನಮಗೆ ಸಿಗುತ್ತೆ. ಇನ್ನು ಮಿನರಲ್ಸ್ ಅಂದ್ರೆ ಏನು? ಮಿನರಲ್ಸ್ ಆರ್ ನಥಿಂಗ್ ಬಟ್ ದ ನ್ಯಾಚುರಲಿ ಅಕರಿಂಗ್ ಕಾಂಪೌಂಡ್ಸ್ ಆಫ್ ಎಲಿಮೆಂಟ್ಸ್. ಇದನ್ನ ನಾವು ಮಿನರಲ್ಸ್ ಅಂತ ಕರಿತೀವಿ. ಇನ್ನು ಓರ್ಸ್ ಅಂದ್ರೆ ದರ್ ದ ಮಿನರಲ್ಸ್ ವೇರ್ ದ ಎಲಿಮೆಂಟ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್. ಸೊ ಈ ಎಲಿಮೆಂಟ್ಸ್ ಏನು? ಈಗ ನಮ್ಮ ಮೆಟಲ್ಸ್. ಸೊ ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಏನು ಅಂತಂದ್ರೆ ದೇ ಆರ್ ಕಾಲ್ಡ್ ಆಸ್ ಓರ್ಸ್. ಓಕೆ, ಏನಾಗುತ್ತೆ ಅಂದ್ರೆ ಓರ್ಸ್ ಇಂದ ನಾವು ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆಪ್ಷನ್ ಡಿ ನ ತಗೊಳಕ್ಕೆ ಆಗಲ್ಲ. ಆಪ್ಷನ್ ಎ ಅಂಡ್ ಬಿ ನ ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಬಿಕಾಸ್ ನಮಗೆ ರೈಟ್ ಆನ್ಸರ್ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಓರ್ಸ್. ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಓರ್ಸ್. ಓಕೆ, so moving to next question ಅನ್ನ ನೋಡೋಣ. ನೋಡಿ, a student placed an iron nail in the copper sulfate solution. He observed the reddish brown coating on the iron nail which is ಅಂತ ಹೇಳ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರೋದು. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂದ್ರೆ CuSO4. ಸೊ CuSO4 ನ ನಾವೇನ್ ಹೇಳ್ತೀವಿ? ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ನಾವು ಐರನ್ ನೇಲ್ ಅನ್ನ ಡಿಪ್ ಮಾಡಿದಾಗ ಏನಾಗುತ್ತೆ? ರಿಯಾಕ್ಷನ್ ಶುರು ಆಗುತ್ತೆ. ಸೊ ಈ ರಿಯಾಕ್ಷನ್ ಆದಾಗ ಏನಾಗುತ್ತೆ? ನೀವು ಅಬ್ಸರ್ವ್ ಮಾಡ್ಬೋದು ಏನಾಗಿದೆ ಇಲ್ಲಿ ಅಂತ. ಆಪ್ಷನ್ಸ್ ನೋಡಿ, ಸಾಫ್ಟ್ ಅಂಡ್ ಡಲ್, ಹಾರ್ಡ್ ಅಂಡ್ ಫೇಡಿಂಗ್, ಸ್ಮೂತ್ ಅಂಡ್ ಶೈನಿಂಗ್, ರಫ್ ಅಂಡ್ ಗ್ರಾನ್ಯುಲಾರ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಏನಾಗ್ತಿದೆ? ಕಾಪರ್ ಸಲ್ಫೇಟ್ ಅಲ್ಲಿರುವಂತ ಒಂದು ಕಾಪರ್ ಏನಾಗ್ತಾ ಇದೆ? ಡಿಸ್ಪ್ಲೇಸ್ ಆಗ್ತಾ ಇದೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಸೊ ಆಸ್ ಅ ರಿಸಲ್ಟ್ ಆಫ್ ಏನ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ? ಒಂದು ರಫ್ ಅಂಡ್ ಗ್ರಾನ್ಯುಲಾರ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತಿರೋದನ್ನ ನೀವು ಇಲ್ಲಿ ಗಮನಿಸಬಹುದು. ಓಕೆ, ಯಾವುದೇ ಒಂದು ಸಾಫ್ಟ್ ಅಂಡ್ ಡಲ್ ಮೆಟೀರಿಯಲ್ ಫಾರ್ಮ್ ಆಗಿಲ್ಲ ಅಥವಾ ಹಾರ್ಡ್ ಮೆಟೀರಿಯಲ್ ಫಾರ್ಮ್ ಆಗಲ್ಲ. ಇಲ್ಲಿ ಪೌಡರಿ ಟೈಪ್ ಆಗುತ್ತೆ, ಗ್ರಾನ್ಯುಲಾರ್ ಟೈಪ್ ಮೆಟೀರಿಯಲ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಡಿ. ಎ ಸ್ಟೂಡೆಂಟ್ ಪ್ಲೇಸ್ಡ್ ಅನ್ ಐರನ್ ನೇಲ್ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅವ್ನು ಏನ್ ಅಬ್ಸರ್ವ್ ಮಾಡ್ತಾನೆ ಅಂದ್ರೆ ಒಂದು ರಫ್ ಆಗಿರೋ ಸಬ್ಸ್ಟೆನ್ಸ್, ಗ್ರಾನ್ಯುಲಾರ್ ಆಗಿರುವಂತ ಒಂದು ಸಬ್ಸ್ಟೆನ್ಸ್ ಅನ್ನ ಅವನು ಅಬ್ಸರ್ವ್ ಮಾಡ್ತಾನೆ. ಸೊ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಪ್ರೊಪೆನಾಲ್ ಅಂಡ್ ಪ್ರೊಪೆನಾಲ್ ಅಂತ ಕೇಳ್ತಾ ಇದ್ದಾರೆ. ಆಲ್ ಅಂತಂದ್ರೆ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ OH. ಓಕೆ, ಸೊ ನೆಕ್ಸ್ಟ್ ಆಲ್ ಅಂದ್ರೆ ಆಲ್ಡಿಹೈಡ್ ಅಂತ ಅರ್ಥ. ಸೊ ಆಲ್ಡಿಹೈಡ್ ಇಸ್ ಆಲ್ವೇಸ್ ಡಿನೋಟೆಡ್ ಬೈ CHO ಇಂದ ಆಲ್ಡಿಹೈಡ್ ಡಿನೋಟ್ ಆಗುತ್ತೆ. ಸೊ ಆಪ್ಷನ್ಸ್ ನೋಡ್ತಾ ಬನ್ನಿ. ಫಸ್ಟ್ ಆಪ್ಷನ್ OH CHO ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಬಂದಿರೋ ಆನ್ಸರ್ ಪ್ರಕಾರ ದಿಸ್ ಇಸ್ ರೈಟ್. ಸೊ OH COOH ಕೊಟ್ಟಿದ್ದಾರೆ. COOH ಇಸ್ ನಥಿಂಗ್ ಬಟ್ ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಆಗಲ್ಲ. ಇನ್ನು CHO ಅಂತ ಕೊಟ್ಟಿದ್ದಾರೆ. ಆಲ್ಡಿಹೈಡ್ಗೆ ಏನೋ ಆಗುತ್ತೆ, ಬಟ್ ಇದು ಕಾರ್ಬಾಕ್ಸಿಲಿಕ್ ಆಸಿಡ್. ನಮ್ಮ ಹತ್ರ ಪ್ರೊಪೆನೋಯಿಕ್ ಆಸಿಡ್ ಇಲ್ಲ, ಪ್ರೊಪೆನಾಲ್ ಇದೆ ಅಂಡ್ ಆಲ್ ಇದೆ. CHO ಅಂಡ್ CO ಕೊಟ್ಟಿದ್ದಾರೆ, ಕೀಟೋನ್ ಗ್ರೂಪ್ ಇಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಲ್ ಅಂದ್ರೆ OH, ಆಲ್ ಅಂದ್ರೆ CHO, ಆಲ್ಡಿಹೈಡ್ ಗ್ರೂಪ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್,
ಐಡೆಂಟಿಫೈ ದ ಕರೆಕ್ಟ್ ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಅಂತ ಕೇಳ್ತಾ ಇದ್ದಾರೆ. ನೀವು ಈ ಸ್ಟ್ರಕ್ಚರ್ನ ನೋಡಿ, ಈ ಸ್ಟ್ರಕ್ಚರ್ನ ನೋಡಿದಾಗ ಈ ಕಾಂಪೌಂಡ್ನ ನೇಮ್ ಏನು ಅಂತ ನೀವು ಹೇಳಬೇಕು. ಸೊ ಕಾಂಪೌಂಡ್ ನೇಮ್ ಹೇಳಬೇಕು ಅಂದರೆ ತುಂಬ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದರೆ, ಫಸ್ಟ್ ಎಷ್ಟು ಕಾರ್ಬನ್ ಇದೆ ಆ ಒಂದು ಸ್ಟ್ರಕ್ಚರಲ್ಲಿ ಅಂತ ನೋಡಬೇಕು. ಸೊ ನೋಡಿ ಎಷ್ಟು ಕಾರ್ಬನ್ ಇದೆ, 1 2 3 4 5 ಕಾರ್ಬನ್ ಇದೆ, ಇನ್ಕ್ಲೂಡಿಂಗ್ ಫಂಕ್ಷನಲ್ ಗ್ರೂಪಲ್ಲಿ ಇರೋದನ್ನ ತಗೊಳ್ಬೇಕು. ಈಗ 5 ಇದ್ರೆ ಅದೇನಾಗುತ್ತೆ, 5 ಇದ್ರೆ ಅದನ್ನ ನಾವು ಪೆಂಟ್ ಅಂತ ಕರಿತೀವಿ. 5 ಇದ್ರೆ ಪೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಫೈನಲ್ ಆಗಿ ನಾವು ಫಂಕ್ಷನಲ್ ಗ್ರೂಪ್ ಅನ್ನ ನೋಡಬೇಕು. ಫಂಕ್ಷನಲ್ ಗ್ರೂಪ್ ನೋಡಿ CHO ಇದೆ. CHO ಅಂತಂದ್ರೆ ಏನು, ಆಲ್ಡಿಹೈಡ್ ಅಂತ. ಆಲ್ಡಿಹೈಡ್ ನ ಸಫಿಕ್ಸ್ ಬಂದು ಆಲ್, ಸೊ ಇಟ್ ಈಸ್ ಪೆಂಟೆನಾಲ್ ಅಂತ ನಮಗೆ ಉತ್ತರ ಕರೆಕ್ಟ್ ಆಗಿ ಬಂದಿದೆ. ಸೊ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. 5 ಫಸ್ಟ್ ಕಾರ್ಬನ್ ನ ಕೌಂಟ್ ಮಾಡಿ, ಎಷ್ಟು ಕಾರ್ಬನ್ ಇದೆ, 5 ಕಾರ್ಬನ್ ಇದೆ. ಸೊ ಅದಕ್ಕೆ ಪೆಂಟ್ ಆಯ್ತು. ಫಂಕ್ಷನಲ್ ಗ್ರೂಪ್ ನೋಡಿ CHO ಇದೆ, ಅದಕ್ಕೆ ಆಲ್. ಸೊ ಇದರ ಆನ್ಸರ್ ಬಂದು ಪೆಂಟೆನಾಲ್. ಆಪ್ಷನ್ ನೋಡಿ, ಪೆಂಟನಾಲ್, ಪೆಂಟೆನಾಲ್, pentanoic acid and butanol ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿ, ವೈಲ್ ಕುಕಿಂಗ್ ಇಫ್ ದ ಬಾಟಮ್ ಆಫ್ ದ ಯುಟೆನ್ಸಿಲ್ ಈಸ್ ಗೆಟಿಂಗ್ ಬ್ಲ್ಯಾಕಂಡ್ ಆನ್ ದ ಔಟ್ಸೈಡ್ ಇಟ್ ಮೀನ್ಸ್ ದ್ಯಾಟ್. ಇದಕ್ಕೆ ಒಂದು ಹಿಂಟ್ ಇದೆ. ಸೊ ನೀವೆಲ್ಲರೂ ಕೂಡ ಕಂಪ್ಲೀಟ್ ಕಂಬಷನ್, ಇನ್ಕಂಪ್ಲೀಟ್ ಕಂಬಷನ್ ಬಗ್ಗೆ ತಿಳ್ಕೊಂಡಿರ್ತೀರಾ. ಕಂಪ್ಲೀಟ್ ಕಂಬಷನ್ ಆದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಏನ್ ಗ್ಯಾಸ್ ಸ್ಟವ್ ನ ನೋಡ್ತೀರಾ ಅದರಿಂದ ಬರುವಂತ ಫ್ಲೇಮು ಕಂಪ್ಲೀಟ್ಲಿ ಬ್ಲೂ ಕಲರ್ ಆಗಿರುತ್ತೆ. ವೆಸಲ್ ಯಾವುದೇ ರೀತಿ ಒಂದು ಸೂತಿ ಫ್ಲೇಮ್ ಅನ್ನ ಹೊಂದಿರಲ್ಲ. ಇನ್ನು ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಯೆಲ್ಲೋ ಕಲರ್ ಫ್ಲೇಮ್ ಯಾವಾಗ ಸ್ಟವ್ ಇಂದ ರಿಲೀಸ್ ಆಗ್ತಿರುತ್ತೆ ಆವಾಗ ನೀವು ನೋಡ್ಬೋದು ಏನಾಗಿರುತ್ತೆ, ಹೊರಗಡೆ ಎಲ್ಲ ಬಾಟಮ್ ಬ್ಲ್ಯಾಕ್ ಆಗಿರುತ್ತೆ. ಅದು ಬಿಕಾಸ್ ಆಫ್ ದ ಇನ್ಕಂಪ್ಲೀಟ್ ಕಂಬಷನ್. ಓಕೆನಾ. ಆಪ್ಷನ್ ಎ, ದ ಫುಡ್ ಈಸ್ ನಾಟ್ ಕಂಪ್ಲೀಟ್ಲಿ ಕುಕ್ಡ್. ಸೊ ಫುಡ್ ಕಂಪ್ಲೀಟ್ ಆಗಿ ಕುಕ್ ಆಗಿಲ್ಲ ಅಂದ್ರೆ ಬಾಟಮ್ ಆಫ್ ದ ವೆಸಲ್ ಬ್ಲ್ಯಾಕ್ ಆಗಲ್ಲ. ಸೊ ಈ ಆಪ್ಷನ್ ಅನ್ನ ನಾವು ತಗೊಳ್ಳಕ್ಕೆ ಆಗಲ್ಲ. The fuel is not burning completely. The second option is the fuel is not burning completely. Of course, ಯಾವಾಗ ಫ್ಯೂಯಲ್ ಪ್ರಾಪರ್ ಆಗಿ ಬರ್ನ್ ಆಗಲ್ಲ, ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ. ಯಾವಾಗ ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ ಏನಾಗುತ್ತೆ, ಆಗ ನಮಗೆ ಬಾಟಮ್ ಆಫ್ ದ ಯುಟೆನ್ಸಿಲ್ ಏನಾಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಫ್ಯೂಯಲ್ ಈಸ್ ವೆಟ್. ಫ್ಯೂಯಲ್ ಈಸ್ ವೆಟ್ ಇದ್ರೆ ದೇರ್ ಇಸ್ ನೋ ಚಾನ್ಸಸ್, ಸಮ್ಟೈಮ್ಸ್ ಏನಾಗುತ್ತೆ, ಫ್ಲೇಮೇ ಬರ್ದೇ ಇರುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ನಾವು ತಗೊಳಕ್ಕೆ ಆಗಲ್ಲ. ಸೊ ಆಪ್ಷನ್ ಡಿ, ದ ಫ್ಯೂಯಲ್ ಈಸ್ ಬರ್ನಿಂಗ್ ಕಂಪ್ಲೀಟ್ಲಿ. ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಇದ್ರೆ ಏನಾಗುತ್ತೆ, ಈ ಒಂದು ಬಾಟಮ್ ಆಫ್ ದ ಯುಟೆನ್ಸಿಲ್ ಬ್ಲ್ಯಾಕ್ ಆಗೋದೇ ಇಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸಿ, the oxide that react with both acids and bases to produce the salt and water is called. ಈ ಒಂದು ಡೆಫಿನೇಷನ್ ಬಂದು ನಿಮಗೆ ಫ್ರೀಕ್ವೆಂಟ್ ಆಗಿ ಪ್ರತಿ ವರ್ಷ 1 ಮಾರ್ಕ್ಸ್ ಅಲ್ಲೂ ಕೇಳ್ತಿರ್ತಾರೆ. ದಿಸ್ ಡೆಫಿನೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಬಂದು ನಿಮಗೆ ಆಂಫೋಟರಿಕ್ ಆಕ್ಸೈಡ್ಸ್ಗೆ ಡೆಫಿನೇಷನ್. ಯಾವ ಒಂದು ಮೆಟಲ್ ಆಕ್ಸೈಡ್ ಆಸಿಡ್ ಹಾಗೂ ಬೇಸ್ ಎರಡರ ಜೊತೆಗೂ ಕೂಡ ರಿಯಾಕ್ಟ್ ಆಗುತ್ತೆ ಅಂತದನ್ನ ನಾವು ಆಂಫೋಟರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಆಂಫೋಟರಿಕ್ ಆಕ್ಸೈಡ್ಗೆ ಎಕ್ಸಾಂಪಲ್ ಬಂದು ಅಲ್ಯೂಮಿನಿಯಂ ಆಕ್ಸೈಡ್. ನಿಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಬಿಟ್ರೆ ಇನ್ನೊಂದು ಎಕ್ಸಾಂಪಲ್ ಕೂಡ ಇದೆ, ಜಿಂಕ್ ಆಕ್ಸೈಡ್. ಜಿಂಕ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಎರಡೂ ಕೂಡ ದೇ ಆರ್ ದ ಮೆಟಲ್ ಆಕ್ಸೈಡ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸ್. ಓಕೆ, ಕಾರ್ಬನ್ ಮೊನಾಕ್ಸೈಡ್ ಆಗೋದಿಲ್ಲ, ಸಲ್ಫರ್ ಡೈಆಕ್ಸೈಡ್ ಕೂಡ ರಿಯಾಕ್ಟ್ ಆಗಲ್ಲ, ಸೋಡಿಯಂ ಆಕ್ಸೈಡ್ ಕೂಡ ರಿಯಾಕ್ಟ್ ಆಗೋದಿಲ್ಲ. ಸೊ ದ ಮೆಟಲ್ ಆಕ್ಸೈಡ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಕರೆಕ್ಟ್ ಆಗಿದೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ಕಾಂಪೋಸಿಷನ್ ಆಫ್ ಆಕ್ವಾ ರೀಜಿಯಾ ಈಸ್ ಅಂತ ಇದೆ. ಆಕ್ವಾ ರೀಜಿಯಾ ಇಸ್ ಎ ಕಾಂಬಿನೇಷನ್ ಆಫ್ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಗೂ ಇದರ ಜೊತೆಗೆ ನೈಟ್ರಿಕ್ ಆಸಿಡ್ ನ ಕಾಂಬಿನೇಷನ್ ನಾವು ಆಕ್ವಾ ರೀಜಿಯಾ ಅಂತ ಹೇಳ್ತೀವಿ. ಬಟ್ ಯಾವ ರೇಷಿಯೋನಲ್ಲಿ ಇರುತ್ತೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಈ ನೈಟ್ರಿಕ್ ಆಸಿಡ್ ಏನಾಗುತ್ತೆ, 3:1 ರೇಷಿಯೋನಲ್ಲಿ ಇದೆ ಅಂದ್ರೆ ಆ ಒಂದು ಸೊಲ್ಯೂಷನ್ ಅನ್ನ ನಾವು ಆಕ್ವಾ ರೀಜಿಯಾ ಅಂತ ಕರಿತೀವಿ. ಸೊ ಆಪ್ಷನ್ಸ್ ನೋಡ್ತಾ ಬನ್ನಿ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಮತ್ತೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ 3:1, concentrated HCl and dilute HNO3 3:1, concentrated HCl and concentrated nitric acid 3:1, dilute HCl and dilute HNO3 3:1 ಅಂತ ಕೊಟ್ಟಿದ್ದಾರೆ.
ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ಯಾಕೆಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ 3 ಪಾರ್ಟ್ಸ್ ಇರುತ್ತೆ, ನೈಟ್ರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಏನಾಗಿರುತ್ತೆ 1 ಪಾರ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಸ್ಟೇನ್ಲೆಸ್ ಸ್ಟೀಲ್ ಇಸ್ ಅ ವೆರಿ ಯೂಸ್ಫುಲ್ ಮೆಟೀರಿಯಲ್ ಫಾರ್ ಅವರ್ ಲೈಫ್. ಇನ್ ಸ್ಟೇನ್ಲೆಸ್ ಸ್ಟೀಲ್ ಐರನ್ ಈಸ್ ಮಿಕ್ಸ್ಡ್ ವಿತ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ನೋಡಿದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಐರನ್. ಸೊ ಐರನ್ ಜೊತೆಗೆ ಏನಾಗುತ್ತೆ, ನಿಕ್ಕಲ್ ಮತ್ತೆ ಕ್ರೋಮಿಯಂ ಕಂಬೈನ್ ಆಗುತ್ತೆ. ಸೊ ಬೇರೆ ಯಾವುದು ಕೂಡ ಆಪ್ಷನ್ಸ್ ಅನ್ನ ನೋಡಕ್ಕೆ ಹೋಗಬೇಡಿ, ಬಿಕಾಸ್ ಸ್ಟೇನ್ಲೆಸ್ ಸ್ಟೀಲ್ ಇಸ್ ದ ಕಾಂಬಿನೇಷನ್ ಆಫ್ ಐರನ್, ನಿಕ್ಕಲ್ ಅಂಡ್ ಕ್ರೋಮಿಯಂ. ಏನಾಗುತ್ತೆ, ಈ ಸ್ಟೇನ್ಲೆಸ್ ಸ್ಟೀಲ್, ಈ ಸ್ಟೀಲ್ ಅನ್ನ ಮಾಡಬೇಕಾದ್ರೆ 74% ಆಫ್ ಐರನ್ ಅನ್ನ ತಗೊಳ್ತಾರೆ, ಹಾಗೂ 8% ಆಫ್ ನಿಕ್ಕಲ್ ಜೊತೆಗೆ 18% ಆಫ್ ಕ್ರೋಮಿಯಂ ಅನ್ನ ಕಂಬೈನ್ ಮಾಡ್ತಾರೆ. ಸೊ ಈ ಇಷ್ಟು ಮಿಕ್ಸ್ಚರ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಸ್ಟೇನ್ಲೆಸ್ ಸ್ಟೀಲ್ ರೆಡಿ ಆಗುತ್ತೆ. ಓಕೆ, ಸೊ ಸ್ಟೇನ್ಲೆಸ್ ಸ್ಟೀಲ್ ಇಸ್ ಅ ವೆರಿ ಯೂಸ್ಫುಲ್ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರ ಕಾಂಬಿನೇಷನ್ ಏನು, ಸ್ಟೇನ್ಲೆಸ್ ಸ್ಟೀಲ್ ನ ಕಾಂಬಿನೇಷನ್ ಏನು ಅಂತಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಐರನ್, ನಿಕ್ಕಲ್ ಮತ್ತೆ ಕ್ರೋಮಿಯಂ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಪ್ಲಾಸ್ಮಾ ಇನ್ ದ ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ದೀಸ್ ಮೆಟೀರಿಯಲ್ಸ್ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಫುಡ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ನೈಟ್ರೋಜಿನಸ್ ವೇಸ್ಟ್, ಫುಡ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್, ಫುಡ್, ಆಕ್ಸಿಜನ್ ಅಂಡ್ ನೈಟ್ರೋಜಿನಸ್ ವೇಸ್ಟ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜಿನಸ್ ವೇಸ್ಟ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಫುಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜಿನಸ್ ವೇಸ್ಟ್. ಸೊ ಬ್ಲಡ್ ಅಲ್ಲಿರುವಂತ ಒಂದು ಪ್ಲಾಸ್ಮಾ ಏನ್ ಮಾಡುತ್ತೆ, ಈ ಪ್ಲಾಸ್ಮಾ ಫುಡ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೈಟ್ರೋಜಿನಸ್ ವೇಸ್ಟ್ ನ ಕ್ಯಾರಿ ಮಾಡುತ್ತೆ, ಆಕ್ಸಿಜನ್ ನ ಕ್ಯಾರಿ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಸೊ ಫುಡ್ ಜೊತೆಗೆ ಇಲ್ಲೂ ಕೂಡ ಆಕ್ಸಿಜನ್ ಕಂಬೈನ್ ಮಾಡಿದರೆ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡಲ್ಲ. ಸೊ ಇಲ್ಲಿ ಆಕ್ಸಿಜನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ನ ಕಂಬೈನ್ ಮಾಡಿದರೆ ಸ್ವಲ್ಪ ಯೋಚನೆ ಮಾಡಿ ನೀವು ಟಿಕ್ ಮಾಡಬೇಕಾದ್ರೆ ಆನ್ಸರು ಏನಾಗುತ್ತೆ, ಒಂದೇ ಒಂದು ಮೈನ್ಯೂಟ್ ಮಿಸ್ಟೇಕ್ ಆದ್ರೂ ಒಂದು ಮಾರ್ಕ್ಸ್ ಅನ್ನ ಕಳ್ಕೊಳ್ಬೇಕಾಗುತ್ತೆ ನೀವು. ಸೊ ಇಲ್ಲಿ ಬಂದು ನಿಮಗೆ ರೈಟ್ ಆನ್ಸರ್ ಆಪ್ಷನ್ ಎ. ಪ್ಲಾಸ್ಮಾ ಇನ್ ದ ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ಫುಡ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಲ್ಸೋ ದ ನೈಟ್ರೋಜಿನಸ್ ವೇಸ್ಟ್. ಓಕೆ, ನೋಡಿ ನೆಕ್ಸ್ಟ್ ಕ್ವೆಶನ್. ಅನಿಮಲ್ಸ್ ದಟ್ ಹ್ಯಾವ್ ಹೈ ಎನರ್ಜಿ ನೀಡ್ಸ್ ಸಚ್ ಆಸ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ನೀಡ್ ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್. ದಿಸ್ ಈಸ್ ಪಾಸಿಬಲ್ ಡ್ಯೂ ಟು. ನೋಡಿ, ಎನರ್ಜಿ ಜಾಸ್ತಿ ಬೇಕು, ಎಫಿಷಿಯಂಟ್ ಎನರ್ಜಿ ಬೇಕು ಅಂತಂದ್ರೆ ಏನಾಗಬೇಕು, ನಮ್ಮ ಬಾಡಿನಲ್ಲಿ ಬ್ಲಡ್ ಸೆಪರೇಟ್ ಆಗಬೇಕು. ಯಾವ ರೀತಿ ಬ್ಲಡ್ ಇರುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಈ ಎರಡೂ ಬ್ಲಡ್ ಕೂಡ ಯಾವಾಗ ಸೆಪರೇಟ್ ಆಗುತ್ತೆ, ಅನಿಮಲ್ಸ್ ವಿಚ್ ಮೀಟ್ ದ ಹೈ ಎನರ್ಜಿ ನೀಡ್ಸ್, ಅದಕ್ಕೆ ಏನಾಗುತ್ತೆ, ಸೊ ರಿಕ್ವೈರ್ಡ್ ಅಮೌಂಟ್ ಆಫ್ ಎನರ್ಜಿ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸೆಪರೇಷನ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೊಟ್ಟಿದ್ದಾರೆ. ಎಸ್, ಅಫ್ ಕೋರ್ಸ್ ಇದೆ ರೈಟ್ ಆನ್ಸರ್. ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಸಿಜನೇಟೆಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆದ್ರೆ ಏನಾಗುತ್ತೆ, ರಾಂಗ್ ಪಾತ್ ಇದು. ಯಾವುದೇ ಕಾರಣಕ್ಕೂ ಕೂಡ ಏನಾಗಲ್ಲ, ಹೈ ಎನರ್ಜಿ ನೀಡ್ಸ್ ನ ಒಬ್ಟೈನ್ ಮಾಡಕ್ಕೆ ಆಗಲ್ಲ. ಓನ್ಲಿ ವಿತ್ ದ ಆಕ್ಸಿಜನೇಟೆಡ್ ಬ್ಲಡ್ ಕೂಡ ಆಗಲ್ಲ, ಓನ್ಲಿ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್ ಜೊತೆ ಕೂಡ ಆಗೋದಿಲ್ಲ. ಯಾವ ಪ್ರೋಸೆಸ್, ಎನರ್ಜಿನ ಮೀಟ್ ಮಾಡುವಂತ ಒಂದು ಪ್ರೋಸೆಸ್. ಸೊ ಹೈ ಎನರ್ಜಿನ ಮೀಟ್ ಮಾಡಬೇಕು ಅಂದ್ರೆ ಆನಿಮಲ್ಸ್ಗೆ ಏನ್ ಬೇಕು, ಅದರ ಬಾಡಿನಲ್ಲಿ ಆಕ್ಸಿನೇಟೆಡ್ ಮತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಸೆಪರೇಟ್ ಆಗಬೇಕು. ನೋಡಿ, ಈ ಕಾನ್ಸೆಪ್ಟ್ ಎಲ್ಲ ತುಂಬಾನೇ ಫ್ರೀಕ್ವೆಂಟ್ ಆಗಿ 1 ಮಾರ್ಕ್ಸ್ ಅಲ್ಲೂ ಮುಂಚೆ ನಡೀತಿದ್ದ ಎಕ್ಸಾಮ್ಸ್ ಅಲ್ಲೂ ಕೇಳ್ತಿದ್ರು. ಈಗಲೂ ಕೂಡ ಈ ಕಾನ್ಸೆಪ್ಟ್ಸ್ ನ ರಿಪೀಟೆಡ್ ಆಗಿ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಡ್ರಾಮ್ಯಾಟಿಕ್ ಚೇಂಜಸ್ ಇನ್ ದ ಬಾಡಿ ಫೀಚರ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದ ಪ್ಯುಬರ್ಟಿ ದಟ್ ಆರ್ ಮೇನ್ಲಿ ಬಿಕಾಸ್ ಆಫ್ ದ ಸೆಕ್ರೀಷನ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಕೆಲವೊಂದು ಇಂಟರ್ನಲ್ ಚೇಂಜಸ್ ಆಗುತ್ತೆ. ಸೊ ಇದು ಯಾವಾಗ ಆಗುತ್ತೆ, ಪ್ಯುಬರ್ಟಿಗೆ ನಾವು ಯಾವಾಗ ರೀಚ್ ಆಗ್ತೀವಿ ಅವಾಗ ಆಗುತ್ತೆ. ಸೊ ಇದು ಏನಕ್ಕೋಸ್ಕರ ಆಗುತ್ತೆ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 3 ಆಪ್ಷನ್ಸ್ ಇದೆ, ನಾನು 3 ಆಪ್ಷನ್ಸ್ ಅನ್ನ ತಗೊಂಡಿದ್ದೀನಿ. ಈ 3 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಈಸ್ಟ್ರೋಜನ್ ಫ್ರಮ್ ಟೆಸ್ಟಿಸ್. ಫಸ್ಟ್ ಆಫ್ ಆಲ್ ಈಸ್ಟ್ರೋಜನ್ ಟೆಸ್ಟಿಸ್ ಇಂದ ಸೆಕ್ರೇಟ್ ಆಗುತ್ತಾ, ಇಲ್ಲ. ಸೊ ಈ ಆಪ್ಷನ್ ರಾಂಗ್. ಈಸ್ಟ್ರೋಜನ್ ಬಂದು ಫೀಮೇಲ್ಗೆ ರಿಲೇಟ್ ಆಗಿದೆ, ರೈಟ್. ನೆಕ್ಸ್ಟ್, ಈಸ್ಟ್ರೋಜನ್ ಫ್ರಮ್ ಎಡ್ರಿನಾಲಿನ್ ಗ್ಲ್ಯಾಂಡ್, ತಪ್ಪು ಅಲ್ವಾ. ಅಡ್ರಿನಾಲಿನ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಅಡ್ರಿನಾಲಿನ್ ಹಾರ್ಮೋನ್, ಎಮರ್ಜೆನ್ಸಿ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಈ ಆಪ್ಷನ್ ಕೂಡ ತಪ್ಪು. ಇನ್ನು ಈಸ್ಟ್ರೋಜನ್ ಫ್ರಮ್ ಓವರಿ, ಟೆಸ್ಟಾಸ್ಟಿರಾನ್ ಫ್ರಮ್ ಟೆಸ್ಟಿಸ್, ರೈಟ್. ಓವರೀಸ್ ಇಂದ ಏನಾಗುತ್ತೆ, ಈಸ್ಟ್ರೋಜನ್ ಸೆಕ್ರೇಟ್ ಆಗುತ್ತೆ, ಫೀಮೇಲ್ ಹಾರ್ಮೋನ್. ಓಕೆ, ಫೀಮೇಲ್ ಸೆಕೆಂಡರಿ ಸೆಕ್ಷುವಲ್ ಗ್ರೋತ್ಗೆ ಸಪೋರ್ಟ್ ಮಾಡುವಂತ ಹಾರ್ಮೋನ್ ಇದು. ಓಕೆ, ಎಸ್ಟ್ರೋಜನ್ ಹಾರ್ಮೋನ್. ನೆಕ್ಸ್ಟ್, ಟೆಸ್ಟಿಸ್ ನಲ್ಲಿ ಏನಾಗುತ್ತೆ, ಟೆಸ್ಟಾಸ್ಟಿರಾನ್ ಸೆಕ್ರೇಟ್ ಆಗುತ್ತೆ. This is also helpful for the development of secondary sexual characters in the male. ಅರ್ಥ ಆಗ್ತಿದ್ಯಾ? ಸೊ ಮೇಲ್ ಅಲ್ಲಿ ಏನಾಗುತ್ತೆ, ಟೆಸ್ಟಿಸ್ ಅಲ್ಲಿ ಟೆಸ್ಟಾಸ್ಟಿರಾನ್ ರಿಲೀಸ್ ಆಗುತ್ತೆ, ಫಿಮೇಲ್ ಅಲ್ಲಿ ಓವರೀಸ್ ನಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದಂಥದ್ದು ಏನಾಗುತ್ತೆ, ಡ್ರಾಮ್ಯಾಟಿಕ್ ಚೇಂಜಸ್ ಯಾವಾಗ ಪ್ಯುಬರ್ಟಿಗೆ ಅಟೆಂಡ್ ಆದಾಗ
ಆಗುತ್ತೆ. ಸೊ ಇನ್ನು ನೋಡಿ ಕೆಲವೊಂದು ವರ್ಡ್ಸ್ ನೀವು ಇಲ್ಲಿ ಕೀವರ್ಡ್ ಆಗಿ ನೆನಪಲ್ಲಿ ಇಟ್ಕೊಳ್ಬಹುದು. ಪ್ಯುಬರ್ಟಿ ಅಂತ ಬಂದಾಗ ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಾಗುತ್ತೆ, ಪ್ಯುಬರ್ಟಿಗೆ ರೀಚ್ ಆದಾಗ ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟೆರಾನ್ ಆಕ್ಟಿವೇಟ್ ಆಗುತ್ತೆ, ಬೋತ್ ಇನ್ ದ ಕೇಸ್ ಆಫ್ ಮೇಲ್ ಅಂಡ್ ಫೀಮೇಲ್. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಡ್ವಾರ್ಫಿಸಮ್ ರಿಸಲ್ಟ್ಸ್ ಡ್ಯೂ ಟು ಅಂತ ಇಲ್ಲಿ ಕ್ವಶನ್ ಇದೆ. ಡ್ವಾರ್ಫಿಸಮ್ ಏನಕ್ಕೋಸ್ಕರ ಆಗುತ್ತೆ? ಈ ಡ್ವಾರ್ಫಿಸಮ್ ಜೈಜಾಂಟಿಸಮ್ ಅಂದರೆ ಏನು? ಡ್ವಾರ್ಫಿಸಮ್ ಅಂದರೆ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಇರುವಂಥ ಒಂದು ಮಾಸ್ಟರ್ ಗ್ಲ್ಯಾಂಡ್ ಯಾವುದು, ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತಲ್ಲ, ಆ ರಿಲೀಸ್ ಆಗುವಂಥ ಹಾರ್ಮೋನ್ ಯಾವಾಗ ಕಡಿಮೆ ಅಮೌಂಟಲ್ಲಿ ರಿಲೀಸ್ ಆಗುತ್ತೆ ಅವಾಗ ಏನಾಗುತ್ತೆ, ಪರ್ಸನ್ ವಿಲ್ ಬಿ ವೆರಿ ಶಾರ್ಟ್, ಅದನ್ನು ನಾವು ಡ್ವಾರ್ಫ್ ಅಂತ ಕರಿತೀವಿ. ಇನ್ನು ಯಾವಾಗ ಎಕ್ಸಸ್ ಆಗಿ ರಿಲೀಸ್ ಆಗುತ್ತೆ ಪರ್ಸನ್ ವಿಲ್ ಬಿ ವೆರಿ ಟಾಲ್, ಅದನ್ನು ನಾವು ಜೈಜಾಂಟಿಸಮ್ ಅಂತ ಕರಿತೀವಿ. ಓಕೆನಾ? ಸೊ ಡ್ವಾರ್ಫಿಸಮ್ ರಿಸಲ್ಟ್ಸ್ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ. ಡ್ಯೂ ಟು ಏನು? ಎಕ್ಸೆಸ್ ಸೆಕ್ರಿಷನ್ ಆಫ್ ಥೈರಾಕ್ಸಿನ್. ಹೌದಾ? ಇಲ್ಲ. ಥೈರಾಕ್ಸಿನ್ ಬಂದು ನಮ್ಮ ಓವರ್ ಆಲ್ ಬಾಡಿ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ನೋಡಿ, ಲೆಸ್ ಸೆಕ್ರೀಷನ್ ಆಫ್ ಗ್ರೋತ್ ಹಾರ್ಮೋನ್. ಎಸ್, ಗ್ರೋತ್ ಹಾರ್ಮೋನ್ ಯಾವಾಗ ಕಡಿಮೆ ಸೆಕ್ರೀಟ್ ಆಗುತ್ತೆ ಅವಾಗ ಏನಾಗುತ್ತೆ, ಡ್ವಾರ್ಫಿಸಮ್. ಆ ಪರ್ಸನ್ನು ಶಾರ್ಟ್ ಆಗಿರ್ತಾನೆ, ಡ್ವಾರ್ಫ್ ಆಗಿರ್ತಾನೆ. ಲೆಸ್ ಸೆಕ್ರೀಷನ್ ಆಫ್ ಅಡ್ರಿನಾಲಿನ್. ಅಡ್ರಿನಾಲಿನ್ಗೂ ಗ್ರೋತ್ ಹಾರ್ಮೋನ್ಗೂ ಯಾವುದೇ ಕೂಡ ಕೋಆರ್ಡಿನೇಷನ್ ಇಲ್ಲ. ಅಡ್ರಿನಾಲಿನ್ ಏನು ಮಾಡುತ್ತೆ, ಎಮರ್ಜೆನ್ಸಿ ಟೈಮಲ್ಲಿ ರಿಲೀಸ್ ಆಗುವಂಥ ಒಂದು ಹಾರ್ಮೋನ್. ಎಕ್ಸೆಸ್ ಸೆಕ್ರೇಷನ್ ಆಫ್ ಗ್ರೋತ್ ಆದ್ರೆ ಏನಾಗುತ್ತೆ, ಪರ್ಸನ್ ತುಂಬಾ ಟಾಲ್ ಆಗಿರ್ತಾನೆ. ಸೊ ಈ ಆಪ್ಷನ್ ಅನ್ನ ಕೂಡ ನಾವು ತಗೊಳಕ್ಕೆ ಆಗಲ್ಲ. ಇಲ್ಲಿ ರೈಟ್ ಆನ್ಸರ್ ಬಂದು ನಿಮ್ಗೆ ಆಪ್ಷನ್ ಬಿ, ಲೆಸ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್. ಯಾವಾಗ ಗ್ರೋತ್ ಹಾರ್ಮೋನ್ ಕಡಿಮೆ ಸೆಕ್ರೇಟ್ ಆಗುತ್ತೆ ಏನಾಗುತ್ತೆ, ಪರ್ಸನ್ ವಿಲ್ ಬಿ ಡ್ವಾರ್ಫ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಬೆಂಡಿಂಗ್ ಆಫ್ ಸ್ಟೆಮ್ ಟುವರ್ಡ್ಸ್ ದ ಸನ್ಲೈಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಲ್ಲಾ ಟ್ರೋಪಿಸಮ್ಸು ಇಂಪಾರ್ಟೆಂಟ್. ಫೋಟೋಟ್ರೋಪಿಸಮ್ ಆಗಿರ್ಬೋದು, ಜಿಯೋಟ್ರೋಪಿಸಮ್ ಆಗಿರ್ಬೋದು, ಹೈಡ್ರೋಟ್ರೋಪಿಸಮ್, ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್. ಈಗ ಸ್ಟೆಮ್ಮು ಲೈಟ್ ಕಡೆಗೇನೆ ಬೆಂಡ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ಫೋಟೋ. ಸೊ ವಿಚ್ ಎವರ್ ದ ಟ್ರೋಪಿಸಮ್ ಇಟ್ ಮೇ ಬಿ, ರೆಸ್ಪಾನ್ಸ್ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ನೋಡಬೇಕು. ಇಲ್ಲಿ ಟುವರ್ಡ್ಸ್ ದ ಲೈಟ್ ಇದ್ರೆ ಅದು ಫೋಟೋ, ಅವೇ ಫ್ರಮ್ ದ ಲೈಟ್ ಇದ್ರೆ ಅದು ನೆಗೆಟಿವ್ ಫೋಟೋಟ್ರೋಪಿಸಮ್ ಆಗುತ್ತೆ. ಜಿಯೋ ಅಂದ್ರೆ ಏನು? ಜಿಯೋ ಅಂದ್ರೆ ಏನಾಗುತ್ತೆ, ಒಂದು ರೆಸ್ಪಾನ್ಸು ಟುವರ್ಡ್ಸ್ ದ ಗ್ರಾವಿಟಿ ಕಡೆಗಿರುತ್ತೆ. ಹೈಡ್ರೋ ಅಂದ್ರೆ ವಾಟರ್ ಕಡೆಗಿರುತ್ತೆ. ಕೀಮೋ ಅಂದ್ರೆ ಕೆಮಿಕಲ್ಸ್ ಕಡೆಗೆ ಇರುತ್ತೆ. ಸೊ ಇಲ್ಲಿ ಟುವರ್ಡ್ಸ್ ದ ಸನ್ಲೈಟ್ ಅಂತ ಕೇಳಿರೋದಕ್ಕೆ ಫೋಟೋ ಅಂದ್ರೆ ಲೈಟ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್, ಡಿಪ್ಲೀಷನ್ ಆಫ್ ಓಝೋನ್ ಈಸ್ ಮೇನ್ಲಿ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ. ಈಗ ಓಝೋನ್ ಲೇಯರ್ ಏನಕ್ಕೋಸ್ಕರ ಮೇನ್ ಆಗಿ ಡಿಪ್ಲೀಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನ ನೋಡಿ, ಕ್ಲೋರೋಫ್ಲೋರೋಕಾರ್ಬನ್ ಅಂದ್ರೆ CFC, ಸಲ್ಫರ್ ಡೈಆಕ್ಸೈಡ್, ಆಸಿಡ್ ರೈನ್, ಗ್ರೀನ್ ಹೌಸ್ ಎಫೆಕ್ಟ್. ಸೊ ಮೇನ್ ರೀಸನ್ ಏನು ಅಂತಂದ್ರೆ, ಮೇನ್ ರೀಸನ್ ಈಸ್ CFC ಕ್ಲೋರೋಫ್ಲೋರೋಕಾರ್ಬನ್ನು. ನಾನು ರೆಫ್ರಿಜರೇಟರ್ ಬಗ್ಗೆ ಎಲ್ಲ ಹೇಳಿದಾಗ ನಿಮಗೆ ಹೇಳಿದ್ದೆ. ಸೊ ಮುಂಚೆ ಏನಾಗ್ತಿತ್ತು, CFC ಬೇಸ್ಡ್ ರೆಫ್ರಿಜರೇಟರ್ಸ್ನ ಅವರು ಪ್ರಿಪೇರ್ ಮಾಡ್ತಿದ್ರು. ಆಗ ಏನಾಗ್ತಿತ್ತು, ರಿಲೀಸ್ ಆದಂಥ ಈ CFC ಏನಾಗ್ತಿತ್ತು, ಓಝೋನ್ ಲೇಯರ್ನ ಡಿಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿತ್ತು. ಸೊ ಕ್ಲೋರೋಫ್ಲೋರೋಕಾರ್ಬನ್ ಈಸ್ ದ ಮೇನ್ ರೀಸನ್ ಫಾರ್ ದ ಡಿಪ್ಲೀಷನ್ ಆಫ್ ದ ಓಝೋನ್ ಲೇಯರ್. ಓಕೆ, ಆಸಿಡ್ ರೈನ್ ಬಗ್ಗೆ ನೀವು ತಿಳ್ಕೊಂಡಿದ್ರ. ಸಲ್ಫರ್ ಡೈಆಕ್ಸೈಡ್ ಅಂದ್ರೆ ಇದೊಂದು ಹಾರ್ಮ್ಫುಲ್ ಗ್ಯಾಸ್. ಸೊ ಇನ್ ಗ್ರೀನ್ ಹೌಸ್ ಎಫೆಕ್ಟ್ ನ ನೋಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೇನ್ ರೀಸನ್ ಫಾರ್ ದ ಗ್ರೀನ್ ಹೌಸ್ ಎಫೆಕ್ಟ್. ಓಕೆನಾ? ಸೊ ಇಲ್ಲಿ ಕೇಳ್ತಾ ಇರೋದು ನಿಮಗೆ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಆಗಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್, ಪೋಲನ್ ಗ್ರೈನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ. ನೋಡಿ, ಪೋಲನ್ ಗ್ರೈನ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಿರಬೇಕು ಅಂದ್ರೆ ನಿಮಗೆ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಗೊತ್ತಿರಬೇಕು. ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಅಲ್ಲಿ ಏನಾಗಿರುತ್ತೆ, ಇಲ್ಲಿ ಆಂಥರ್ ಇರುತ್ತೆ, ಇಲ್ಲಿ ಫಿಲಾಮೆಂಟ್ ಇರುತ್ತೆ. ಫಿಲಾಮೆಂಟ್, ಓಕೆ, ಶಾರ್ಟ್ ಆಗಿ ಬರಿತಾ ಇದ್ದೀನಿ. ಫಿಲಾಮೆಂಟ್ ಇರುತ್ತೆ, ಇಲ್ಲಿ ಆಂಥರ್ ಇರುತ್ತೆ. ಸೊ ಆಂಥರ್ ಅಲ್ಲಿ ಏನಿರುತ್ತೆ, ಪೋಲನ್ ಸ್ಯಾಕ್ ಇರುತ್ತೆ. ಆ ಪೋಲನ್ ಸ್ಯಾಕ್ ಅಲ್ಲಿ ಪೋಲನ್ ಗ್ರೈನ್ಸ್ ಇರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಓವರಿ ಬಂದು ಫಿಮೇಲ್ ಪಾರ್ಟ್, ಓವ್ಯೂಲ್ ಬಂದು ಫಿಮೇಲ್ ಪಾರ್ಟ್, ಇದು ಯಾವುದು ಕೂಡ ಆಗಲ್ಲ. ಆಪ್ಷನ್ ಸಿ, ಆಂಥರ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್, ದ ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಎಗ್ಸ್ ಫ್ರಮ್ ದ ಓವರಿ ಈಸ್ ನೋನ್ ಆಸ್. ಸಿಂಪಲ್ ಕ್ವೆಶ್ಚನ್ ಇದು. ನೋಡಿ, ಎಗ್ಸ್ ರಿಲೀಸ್ ಆಗೋದು ಓವರಿಯಿಂದ. ಸೊ ಈ ಪ್ರೋಸೆಸ್ ಅನ್ನ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಮೆನ್ಸ್ಟ್ರುಯೇಷನ್ ಅಂದ್ರೆ ಏನಾಗುತ್ತೆ, ಬ್ಲಡ್ ಅಂಡ್ ಮ್ಯೂಕಸ್ ರಿಲೀಸ್ ಆಗುತ್ತೆ. ಇನ್ಸೆಮಿನೇಷನ್ ಕೂಡ ಆಗಲ್ಲ. ಇನ್ಸೆಮಿನೇಷನ್ ವರ್ಡ್ ನಿಮ್ಗೆ ಈ ವರ್ಷ ನೀವು ಕಲ್ತೇ ಇಲ್ಲ ಈ ಇನ್ಸೆಮಿನೇಷನ್ ವರ್ಡ್ ನ. ರೀಜನರೇಷನ್ ಅಂದ್ರೆ ಏನಾಗುತ್ತೆ, ಲಾಸ್ಟ್ ಪಾರ್ಟ್ ರೀಗ್ರೋತ್ ಆಗುತ್ತೆ. ಸೊ ಇದ್ಯಾವುದು ಕೂಡ ನಿಮ್ಗೆ ಈ ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿಲ್ಲ. ಸೊ ರಿಲೇಟ್ ಆಗಿರುವಂತ ಆನ್ಸರ್ ಬಂದು ಓವ್ಯುಲೇಷನ್. ಓವ್ಯುಲೇಷನ್ ಅಂದ್ರೆ ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಎಗ್ ಅಂತ ನಾವು ಹೇಳ್ತೀವಿ.
ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟ್ರಕ್ಚರ್ ವಿಚ್ ಪ್ರೊವೈಡ್ಸ್ ದ ನ್ಯೂಟ್ರಿಷನ್ ಟು ಸ್ಪರ್ಮ್ಸ್ ಅಂತ ಇದೆ. ನೋಡಿ ಆಪ್ಷನ್ಸ್ ಆರ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಸೆಮೈನಲ್ ವೆಸಿಕಲ್, ಸ್ಕ್ರೋಟಿಯಂ ಅಂಡ್ ಯೂರಿನರಿ ಬ್ಲಾಡರ್ ಅಂತ ಕೇಳ್ತಾ ಇದ್ದಾರೆ. ಸೊ ನ್ಯೂಟ್ರಿಷನ್ ಅಂತ ವರ್ಡ್ ಬಂದಾಗ ನೀವು ಯಾವಾಗಲೂ ಆಪ್ಷನ್ ಎನ ಅಂದ್ರೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ನ ಟಿಕ್ ಮಾಡಬೇಕು. ಯಾಕೆ ಅಂದ್ರೆ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಸ್ಪರ್ಮ್ಗೆ ನರಿಶ್ಮೆಂಟ್ ನ್ಯೂಟ್ರಿಷನ್ ಅನ್ನ ಆಡ್ ಮಾಡುತ್ತೆ. ವಾಟ್ ಅಬೌಟ್ ಸೆಮೈನಲ್ ವೆಸಿಕಲ್? ಸೆಮೈನಲ್ ವೆಸಿಕಲ್ ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ ಈಸಿಯಾಗಿ ಮೂವ್ ಆಗೋದಕ್ಕೋಸ್ಕರ ಏನ್ ಮಾಡುತ್ತೆ, ಅದಕ್ಕೆ ಒಂದು ಮೀಡಿಯಂ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಸ್ಕ್ರೋಟಮ್ ಅಂದ್ರೆ ಏನು? ಸ್ಕ್ರೋಟಮ್ ಇಸ್ ಅ ಪ್ಲೇಸ್ ವೇರ್ ದ ಟೆಸ್ಟಿಸ್ ಆರ್ ಪ್ರೆಸೆಂಟ್. ಟೆಸ್ಟಿಕಲ್ಸ್ ಪ್ರೆಸೆಂಟ್ ಆಗಿರುವಂತ ಏರಿಯಾ. ಯೂರಿನರಿ ಬ್ಲಾಡರ್ ಬಂದು ಈ ಸ್ಪರ್ಮ್ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಓಕೆನಾ? ಸೊ ರೈಟ್ ಆನ್ಸರ್ ಬಂದು ನಿಮ್ಗೆ ಇಲ್ಲಿ ಆಪ್ಷನ್ ಎ, ಪ್ರೋಸ್ಟೇಟ್ ಗ್ಲ್ಯಾಂಡ್ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡಿ ನೆಕ್ಸ್ಟ್ ಕ್ವಶನ್. So the next question is the sequence of gradual changes which takes place in the primitive organism over a millions of years in which new species are formed. ನೋಡಿ ಒಂದು ಪ್ರಿಮಿಟಿವ್ ಆರ್ಗಾನಿಸಮ್ ಭೂಮಿ ಮೇಲೆ ಬಂತು. ಪ್ರಿಮಿಟಿವ್ ಅಂತಂದ್ರೆ ಫಸ್ಟ್ ಯಾವುದು ಸಿಂಪಲ್ ಆರ್ಗಾನಿಸಮ್ ಏನಾಯ್ತು, ತುಂಬಾ ವರ್ಷಗಳ ಕಳೆದ ನಂತರ ಏನಾಗ್ತಾ ಇದೆ, ಅದು ಒಂದು ಡೆವಲಪ್ಡ್ ಆರ್ಗಾನಿಸಮ್ ಆಗ್ತಾ ಇದೆ. ಸೊ ಈ ಪ್ರೋಸೆಸ್ ಅನ್ನ ನಾವೇನ್ ಕರಿತೀವಿ ಅಂತಂದ್ರೆ ಇವಲ್ಯೂಷನ್ ಅಂತ ಕರಿತೀವಿ. ನಿಮ್ಗೆಲ್ರಿಗೂ ಗೊತ್ತಿದೆ ವಾಟ್ ಈಸ್ ಹೆರಿಡಿಟ್ರಿ ಅಂದ್ರೆ ಏನು, ಜನರೇಷನ್ ಅಂದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ಏನು, ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಹೆರಿಡಿಟಿ ಅಂದ್ರೂ ಕೂಡ ಇದು ಕೂಡ ಏನು ಟ್ರಾನ್ಸ್ಫರ್ ಆಗುವಂತದೆ. ಈ ಎವಲ್ಯೂಷನ್ ಮಾತ್ರ ಏನು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಚೇಂಜಸ್ ಅನ್ನ ಕಾಣೋದು. ಇದನ್ನ ನಾವು ಎವಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಓಕೆ, ಹೂ ಹ್ಯಾವ್ ದ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೂ ಹ್ಯಾವ್ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ನೋಡೋದಾದ್ರೆ ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಫೀಮೇಲ್ಗೆ XX ಇರುತ್ತೆ, ಮೇಲಲ್ಲಿ XY ಅನ್ನೋ ಕ್ರೋಮೋಸೋಮ್ ಇರುತ್ತೆ. ಸೊ XX ಅಂದ್ರೆ ಏನು, ಇದು ಪರ್ಫೆಕ್ಟ್ ಪೇರ್. XY ಅಂದ್ರೆ ಏನು, ಮಿಸ್ ಮ್ಯಾಚ್ಡ್ ಪೇರ್. ಹೂ ಹ್ಯಾವ್ ಪರ್ಫೆಕ್ಟ್ ಪೇರ್ ಇಲ್ಲಿ ಗರ್ಲ್ಸ್ ಓನ್ಲಿ, ಬಾಯ್ಸ್ ಓನ್ಲಿ, ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಐದರ್ ಗರ್ಲ್ಸ್ ಆರ್ ಬಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಯು ಹ್ಯಾವ್ ಟು ಥಿಂಕ್ ದಟ್ ಓನ್ಲಿ ಗರ್ಲ್ಸ್ ಈಸ್ ಹ್ಯಾವಿಂಗ್ ದ ಪರ್ಫೆಕ್ಟ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಇಲ್ಲಿ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ ದ ಟೈಪ್ ಆಫ್ ಸ್ಟ್ರಕ್ಚರ್ ಇನ್ ದ ಫಿಗರ್ ಅಂತ ಕೊಟ್ಟಿದ್ದಾರೆ. ನೀವು ಈ ಫಿಗರ್ ನ ಅಬ್ಸರ್ವ್ ಮಾಡಿ. ಈ ಫಿಗರ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎರಡು ಸ್ಟ್ರಕ್ಚರ್ ಇದೆ. ಒಂದು ಬಂದು ಬರ್ಡ್ ನ ಸ್ಟ್ರಕ್ಚರ್, ಇನ್ನೊಂದು ಹ್ಯೂಮನ್ ನ ಸ್ಟ್ರಕ್ಚರ್. ಸೊ ಹೋಮೋಲಾಗಸ್ ಆರ್ಗನ್ ನ, ಅನಲಾಗಸ್ ಆರ್ಗನ್ ನ, ಏನ್ ಆರ್ಗನ್ ಇದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಡೆಫಿನೇಷನ್ ಏನು ಅಂತ ಗೊತ್ತಿರಬೇಕು. ಹೋಮೋಲಾಗಸ್ ಆರ್ಗನ್ ಅಲ್ಲಿ ಏನಾಗುತ್ತೆ, ಆರಿಜಿನ್ ಸೇಮ್ ಇರುತ್ತೆ, ಫಂಕ್ಷನ್ ಡಿಫರೆಂಟ್ ಆಗಿರುತ್ತೆ. ಅನಲಾಗಸ್ ಆರ್ಗನ್ ಅಲ್ಲಿ ಏನಾಗುತ್ತೆ, ಆರಿಜಿನ್ ಡಿಫರೆಂಟ್ ಆಗಿರುತ್ತೆ, ಫಂಕ್ಷನ್ ಸೇಮ್ ಆಗಿ ಇರುತ್ತೆ. ನೀವು ಇದನ್ನೆರಡನ್ನೂ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಈ ಬರ್ಡ್ ನ ಒಂದು ಸ್ಟ್ರಕ್ಚರ್ ಹಾಗೂ ಹ್ಯೂಮನ್ ನ ಈ ಒಂದು ಇಂಟರ್ನಲ್ ಸ್ಟ್ರಕ್ಚರ್ ಏನಾಗುತ್ತೆ, ಆರಿಜಿನ್ ನೋಡಕ್ ಸೇಮ್ ಆಗಿದೆ ಆದ್ರೆ ಫಂಕ್ಷನ್ ಡಿಫರೆಂಟ್ ಆಗಿದೆ. ಹೌದಲ್ವಾ? ಬಿಕಾಸ್ ಇಲ್ಲಿ ಏನಾಗುತ್ತೆ, ಬರ್ಡ್ ನ ಒಂದು ಫೆದರ್ ನಾವು ನೋಡೋಕಾದ್ರೆ ಏನಾಗುತ್ತೆ, ಇಲ್ಲಿ ಇದು ಹಾರಕ್ಕೆ ಯೂಸ್ ಮಾಡಿದ್ರೆ ನಾವು ಥಿಂಗ್ಸ್ ನ ಹೋಲ್ಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೋಮೋಲಾಗಸ್. ಯಾಕೆಂದ್ರೆ ಆರಿಜಿನ್ ನೋಡಿ ಸೇಮ್ ಆಗಿದೆ ಆದ್ರೆ ಎರಡರ ಫಂಕ್ಷನ್ ಕೂಡ ಡಿಫರೆಂಟ್ ಆಗಿರುತ್ತೆ, ಎರಡರ ಫಂಕ್ಷನ್ ಸೇಮ್ ಆಗಿ ಇರಲ್ಲ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ ಅಸ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್ opposition to the construction of large dams is due to dash ಅಂತ ಕೇಳ್ತಾ ಇದ್ದಾರೆ. ನೋಡಿ ಆಪ್ಷನ್ಸ್ ಆರ್ ಸೋಷಿಯಲ್ ರೀಸನ್ಸ್, ಎನ್ವಿರಾನ್ಮೆಂಟಲ್ ರೀಸನ್ಸ್, ಎಕನಾಮಿಕ್ ರೀಸನ್ಸ್ ಅಂಡ್ ಆಲ್ ಆಫ್ ದ ಎಬೋ ಅಂತ ಇದೆ. ನೋಡಿ ಈ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಆಪೋಸಿಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕೆಳಗಡೆ ಇರೋ ಯಾವ ರೀಸನ್ಸು ಇಂಪಾರ್ಟೆಂಟ್ ಆಗಿದೆ, ಸೋಷಿಯಲ್ ರೀಸನ್ನ, ಎನ್ವಿರಾನ್ಮೆಂಟಲ್ ರೀಸನ್ನ, ಎಕನಾಮಿಕ್ ರೀಸನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸೋಷಿಯಲ್, ಸೊಸೈಟಿಗೂ, ಎನ್ವೈರನ್ಮೆಂಟ್ಗೂ, ಎಕನಾಮಿಕ್ ಪ್ರಾಬ್ಲಮ್, ಈ ಮೂರು ಪ್ರಾಬ್ಲಮ್ ಆಗುತ್ತೆ ಯಾವಾಗ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ಆದಾಗ. ಸೊ ಈ ಮೂರು ಕೇಸಲ್ಲೂ ಅಪೋಸಿಷನ್ ಕ್ರಿಯೇಟ್ ಆಗುತ್ತೆ. ಸೊ ಆನ್ಸರ್ ಬಂದು ನಿಮಗೆ ಆಪ್ಷನ್ ಡಿ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಲ್ ಆಫ್ ದ ಎಬೋ. Opposition to construction of large dam is due to all the three reasons: social, environmental and economic reasons. Okay, next question, coliform is a group of ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಆರ್ ಫಂಗೈ, ಬ್ಯಾಕ್ಟೀರಿಯಾ, ವೈರಸ್, ನನ್. ನೋಡಿ ಈ ಕಾಲಿಫಾರ್ಮ್ ಅನ್ನೋದು ಫಸ್ಟ್ ಆಫ್ ಆಲ್ ಇಟ್ಸ್ ಎ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ, ಹ್ಯೂಮನ್ ಇಂಟೆಸ್ಟೈನ್ ಅಲ್ಲಿ ಇರುತ್ತೆ. ಯಾವಾಗ ಇದು ವಾಟರ್ ಜೊತೆಗೆ ಕಾಂಟ್ಯಾಕ್ಟ್ ಗೆ ಬರುತ್ತೆ, ವಾಟರ್ ಜೊತೆಗೆ ಯಾವಾಗ ಕಾಂಟ್ಯಾಕ್ಟ್ ಬರುತ್ತೆ, ಕಂಪ್ಲೀಟ್ ಆಗಿ ವಾಟರ್ ಪಲ್ಯೂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಬಗ್ಗೆ ಪ್ರಶ್ನೆ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅಥವಾ ಗಂಗಾ ರಿವರ್ ವಾಟರ್ ಅಥವಾ ರಿವರ್ ಗಂಗಾ ಪಲ್ಯೂಷನ್ ಏನಕ್ಕೆ ಆಗ್ತಾ ಇದೆ, ಸೊ ಆ ತರ ಕ್ವಶನ್ಸ್ ಕೂಡ ಈ ಒಂದು ಲೆಸನ್ ಇಂದ ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆನಾ? ಸೊ ಟೋಟಲಿ 26 ಕ್ವಶನ್ ಫ್ರಮ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ನಾನು ನಿಮ್ಗೆ ಹೇಳಿದೀನಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್.
ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಪೇಪರ್ 5 ನೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಈ ರೀತಿ ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಬರೋ ಎಲ್ಲಾ ಕ್ವಶನ್ ಅನ್ನ 100% ನೀವು ಯಾವುದೇ ಡೌಟ್ ಇಲ್ಲದೆ ಸಾಲ್ವ್ ಮಾಡ್ಬೋದು ಅಂತ ನಾನ್ ಕಾನ್ಫಿಡೆಂಟ್ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಸೆಷನ್ ನಿಮ್ಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋ ಬಂದು ಥಮ್ಸ್ ಅಪ್ ಕೊಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್.